ಸಿವಿಲ್ ಪಿ ಸಿ, CRDR, KSRP, KSISF, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತಾಧಿಕಾರಿ, ಹೀಗೆ ಮುಂತಾದ ಪರೀಕ್ಷೆಗಳಿಗೆ ನೀವು ಸಿದ್ಧತೆ ಮಾಡ್ತಾ ಇದ್ದರೆ KE ಮೈಂಡ್ ಸೆಟ್ಗೆ ಅನುಗುಣವಾಗಿ ನಾನು ಬೆಸ್ಟ್ ಟೆಸ್ಟ್ ಸಿರೀಸ್ ಮಾಡಿದ್ದೀನಿ, ಅದನ್ನು ತೊಗೊಳ್ಳಿ. ಯಾಕೆ ನೀವು ಈ ಟೆಸ್ಟ್ ಸಿರೀಸ್ ತೊಗೋಬೇಕು ಅಂತ ಹೇಳ್ತೇನೆ. ಎಕ್ಸಾಮ್ ಇನ್ನೊಂದು 4-5 ದಿನ ಇರಬೇಕಾದ್ರೆ ಕರೆಂಟ್ ಅಫೇರ್ಸ್ ಏನು ರಿವಿಷನ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ನಾನು ಓದ್ತಿರ್ಬೇಕಾದ್ರೆ ನನಗೆ ಗೊತ್ತಿದೆ ಅದ್ರ ಸಮಸ್ಯೆ ಏನಂತ. ಪ್ರಚಲಿತ ಘಟನೆಗಳು 11-12 ತಿಂಗಳದ್ದು ಮಾಡಬೇಕಾ? ನಿಮ್ಮ ಹತ್ರ 11-12 ಮ್ಯಾಗ್ಝಿನ್ ಇದೆ, ಎಲ್ಲೋ ಲಾಸ್ಟ್ 2-3 ದಿನದಲ್ಲಿ ರಿವಿಷನ್ ಮಾಡೋಕ್ಕಾಗತ್ತೇನು ರೀ? ಆಗಲ್ಲ. ಅದಕ್ಕೆ ನಾವು ನಿಮಗೆ ಲಾಸ್ಟ್ 2-3 ದಿನದಲ್ಲಿ ರಿವಿಷನ್ ಮಾಡೋಕ್ಕೆ ಅಂತ ನಾನು ಒಂದೊಂದು ತಿಂಗಳದು 7-8 ಪೇಜಲ್ಲಿ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಸಾರಾಂಶ ಅಂತ ಕರಿತೀವಿ ನಾವು, ಜಸ್ಟ್ ಅಂತ ಕರಿತೀವಿ. 9 ತಿಂಗಳದ್ದು ರೆಡಿ ಇರುತ್ತೆ. ಈಗ ನೀವು ಆಗಸ್ಟಲ್ಲಿ ಎಕ್ಸಾಮ್ ಬರೀತೀರಾ, ಜುಲೈವರೆಗೂ ರೆಡಿ ಇರುತ್ತೆ. ಸೆಪ್ಟೆಂಬರ್ಲಿ ಎಕ್ಸಾಮ್ ಬರೀತೀರಾ, ಆಗಸ್ಟಲ್ಲಿ ರೆಡಿ ಇರ್ತವೆ. ನೀವು ಒಂದು ಸಲ ಪೇ ಮಾಡಿದ್ರೆ ಆಯ್ತು, ಮತ್ತು ಆಮೇಲೆ ನಾನೇ ಕಳಿಸ್ತಿರ್ತೀನಿ ನಿಮಗೆ. ಮತ್ತೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಒಂದಾಗಿ ಗೊತ್ತಾಯ್ತಾ? ನಾನು ಟೆಸ್ಟ್ ಸಿರೀಸ್ ವಿಶೇಷತೆ ಏನಂದರೆ ಒಂದು ಸಾರಾಂಶ ಅಂತ ಮಾಡೀನಿ. ಸೆಕೆಂಡ್ ಏನು ಮಾಡಿನಪ್ಪ ಅಂದರೆ 11 ತಿಂಗಳದ್ದು, ಈಗ ಪ್ರೆಸೆಂಟ್ 11 ತಿಂಗಳದು ನಾನೇನು ಮಾಡಿದ್ದೀನಿ, MCQs, ಕರೆಂಟ್ ಅಫೇರ್ಸ್ MCQs ಮಾಡಿದ್ದೀನಿ. ಪ್ರಚಲಿತ ಘಟನೆಗಳ 11 ತಿಂಗಳ 1100 ಪ್ರಶ್ನೆಗಳು ಮಾಡಿದ್ದೀನಿ, ಕೀ ಆನ್ಸರು ಮತ್ತು ಎಕ್ಸ್ಪ್ಲನೇಷನ್ ಕೂಡ. ಅಥವಾ ನೀವು ಮುಂದೆ ಆಗಸ್ಟಲ್ಲಿ ಎಕ್ಸಾಮ್ ಬರೀತಾರೆ, ಸೆಪ್ಟೆಂಬರ್ಲಿ ಎಕ್ಸಾಮ್ ಬರೀತಾರೆ, ಮತ್ತು ಮುಂದೆ ರೆಡಿ ಆದಾಗ ನಾನು ನಿಮಗೆ ಕಳಿಸ್ತಾ ಇರ್ತೀನಿ. ಅವಾಗ ಮತ್ತೆ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್ ಇದೆ? ಅದ್ರ ಜೊತೆಗೆ 9 ಕ್ವಶನ್ ಪೇಪರ್ ಇದೆ. ಯಾವುದು? ಹಿಸ್ಟ್ರಿ, ಜಾಗ್ರಫಿ, ಸೈನ್ಸು, ಸಂವಿಧಾನ, ಎಲ್ಲ ಸಬ್ಜೆಕ್ಟ್ ಏನಿದೆಯಲ್ಲ ಉಳಿದ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಕ್ವಶನ್ಸು, ಲಾಸ್ಟ್ ಕೀ ಆನ್ಸರು ಮತ್ತು ಎಕ್ಸ್ಪ್ಲನೇಷನ್ 900 ಕ್ವಶನ್ಸ್ ಇದೆ. ಇದೆಲ್ಲವೂ ನಾನು KE ಮೈಂಡ್ ಸೆಟ್ಟಿಗೆ ಅನುಗುಣವಾಗಿ ಮಾಡಿದ್ದೀನಿ. ಸೊ ನೀವು ಮುಂದಿನ ದಿನಗಳಲ್ಲಿ ಯಾವ್ಯಾವ KE ಎಕ್ಸಾಮ್ ಬರೀತಿರಲ್ಲ, ಎಲ್ಲ ಎಕ್ಸಾಮ್, ಯಾಕಂದರೆ ನೀವು ಬರಿತಾ ಇರೋದು ಸಿವಿಲ್ PC, ನೀವು ಇಲ್ಲಿ ಬರಿತಾ ಇರೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಅಲ್ಲ, ಇಲ್ಲಿ ನೀವು ಬರಿತಾ ಇರೋದು KE ಎಕ್ಸಾಮ್. KE ಎಕ್ಸಾಮ್ದು ಒಂದು ಮೈಂಡ್ ಸೆಟ್ ಇದೆ, KE ಎಕ್ಸಾಮ್ದು ಒಂದು ಪ್ಯಾಟರ್ನ್ ಇದೆ. ಅವರು ಕರೆಂಟ್ ಅಫೇರ್ಸ್ಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಹಿಸ್ಟ್ರಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಜಾಗ್ರಫಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಸೈನ್ಸ್ಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಯಾವುದಕ್ಕೆ ಮಹತ್ವ ಕೊಡಲ್ಲ, ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಆ ಒಂದು ಮೈಂಡ್ ಸೆಟ್ಗೆ ಅನುಗುಣವಾಗಿ, ಅಥವಾ ಆ ಹಿಸ್ಟ್ರಿಲಿ ಯಾವ ಟಾಪಿಕ್ಗೆ ಕರ್ನಾಟಕ ಹಿಸ್ಟ್ರಿ ಭಾಳ ಮಹತ್ವ ಕೊಡ್ತಾನೆ, ಅವೆಲ್ಲ ಇಟ್ಕೊಂಡು ಸೈನ್ಸಲ್ಲಿ ಯಾವುದಕ್ಕೆ ಮಹತ್ವ ಕೊಡ್ತಾನೆ, ಜನರಲ್ ಸೈನ್ಸ್ಗೆ, ಕರೆಂಟ್ ಅಫೇರ್ಸಲ್ಲಿ ಯಾವುದಕ್ಕೆ ಮಹತ್ವ ಕೊಡ್ತಾನೆ, ಇದೆಲ್ಲ ನಾನು ಸುಮಾರು 15-20 KE ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನನ್ನದೇ ಆದ ಒಂದು ಮಾಡೆಲ್ ಟೆಸ್ಟ್, ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಕರಿತೀವಿ, ಆ ಥರ ಮಾಡಿದ್ದೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಲಿ ಈ ಥರ ಏನು ಎಕ್ಸಾಮ್ ಬರೀತಿರಲ್ಲ, ನಿಮ್ಮೆಲ್ಲರಿಗೂ ಅನುಕೂಲಕರ ಆಗಲಿ ಅಂತ ಈ ಟೆಸ್ಟ್ ಸಿರೀಸ್ ಮಾಡಿದ್ದೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಹೆಂಗೆ ತೊಗೋಬೇಕಂದ್ರೆ 7026583625 ಇಲ್ಲೆಲ್ಲ ಕಾಣ್ತದೆ ಅನ್ಕೋತೀನಿ ಕೆಳಗಡೆ ಡಿಸ್ಪ್ಲೇದಲ್ಲಿ. ಈ ನಂಬರ್ಗೆ ನೀವು ಜಸ್ಟ್ ವಾಟ್ಸಪ್ ಮಾಡಬೇಕು KE ಅಂತೇಳಿ. ಓಕೆ, ಸೊ KE ಅಂತ ಮಾಡಿದ್ರೆ ಸಾಕು. ನಾನು ಹೇಳ್ತೀನಿ ಅಮೌಂಟ್ ಪೇ ಮಾಡಿ. ಅದು 450 ಇದೆ, 450 ಬೇಡ, ಡಿಸ್ಕೌಂಟ್ ತೊಗೊಳ್ಳಿ, 390, 390. ಸೊ 390 ನೀವು ಫೋನ್ಪೇ ಮಾಡಿದ್ರೆ ನಾನು ನಿಮಗೆ ಎಲ್ಲವೂ ಕಳಿಸ್ತೀನಿ. PDF ಇರುತ್ತೆ, 29 PDF ಇದೆ ಸದ್ಯಕ್ಕೆ. ನೀವು ಮುಂದೆ ಸೆಪ್ಟೆಂಬರ್ಲಿ ಅಕ್ಟೋಬರ್ಲಿ ಎಕ್ಸಾಮ್ ಬರೀತಾರೆ, ಮತ್ತೊಂದು 2-3 ಹೆಚ್ಚಿಗೆ ಬರ್ತವೆ ನಾನು PDF, ಅವನು ಕೂಡ ಕಳಿಸ್ತೀನಿ. ಮತ್ತು ಅವಾಗ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇಲ್ಲ. ಈಗೇನು ಒಂದು ಸಲ ಪೇ ಮಾಡಿದ್ರೆ ಆಯಿತು. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟು ಕಮ್ಮಿ ಇದರಲ್ಲಿ ಕೊಡ್ತಾಯಿದ್ದಾನೆ. 29-30 PDF ಅಂದರೆ 390 ಅಂದರೆ 11 ರೂಪಾಯಿಗೆ ಒಂದು ಬಿತ್ತು, 10-11 ರೂಪಾಯಿಗೆ ಒಂದು PDF ಇತ್ತು. ಯಾವುದೇ ಒಂದು ಟೆಸ್ಟ್ ನೀವು ಬಿಡಿಸ್ಬೇಕಾದ್ರೆ 10-20 ರೂಪಾಯಿ ಖರ್ಚಾಗುತ್ತೆ. ಅಷ್ಟೇ ತೊಗೊಂಡಿದ್ದೆ ನಾನು, ಎಕ್ಸ್ಟ್ರಾ ಅಂತೂ ತೊಗೊಂಡಿಲ್ಲ. ಅಮೌಂಟ್ ಭಾಳ ಕಮ್ಮಿ ಇದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಈ ನಂಬರ್ ಕಾಣ್ತಾ ಇದೆಯಲ್ಲ, ಆ ನಂಬರ್ಗೆ ಜಸ್ಟ್ ನೀವೇನು ಮಾಡಿ KE ಅಂತ ಟೈಪ್ ಮಾಡಿ, ನೀವು ಜಸ್ಟ್ ಫೋನ್ಪೇ ಮಾಡಿದ್ರೆ ನಾನು ಎಲ್ಲ ಟೆಸ್ಟು ನಿಮಗೆ ಕಳಿಸಿಬಿಡ್ತೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ಟೆಸ್ಟ್ ನೀವು ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಪರೀಕ್ಷೆ ಹೇಗಿರುತ್ತೆ, ಏನು ಓದಬೇಕು, ಹೆಂಗೆ ಓದಬೇಕು, ಅಥವಾ ಯಾವುದು ಇಂಪಾರ್ಟೆಂಟ್, ಅದರಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಕವರ್ ಆಗುತ್ತೆ, ಭಾಳಷ್ಟು ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಆಲ್ ರೈಟ್, ಈ ಟೆಸ್ಟ್ ಸಿರೀಸ್ ನಮಗೆ ಸದುಪಯೋಗ ಆಗಲಿದೆ. ಮುಂದಿನ ದಿನಗಳಲ್ಲಿ ಒಂದು ಜಾಬ್ ನೀವು ತಗೊಳ್ಳಿ ಅಂತ ನಾನು ಮನಸಾರೆ ಹರಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.